ಹಾಯ್ ನನ್ನೆಲ್ಲ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೂ ನಿಮ್ಮ ಮಂಜುನಾಥ್ ಹಾವೇರಿ ಸರ್ ಮಾಡುವ ನಮಸ್ಕಾರ. ನಾನು ಹೋದ ಕ್ಲಾಸ್ ಒಳಗೆ ಹಾವು ನಿಮ್ಮ ಲಿಥೋಸ್ಪಿಯರ್ ಇನ್ಫ್ಲೂಯೆನ್ಸ್ ಮಾಡ್ತೈತಿ ಬಯೋಸ್ಪಿಯರ್ ಮೇಲೆ, ನಿಮ್ಮ ಪೆಡೋಸ್ಪಿಯರ್ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತೈತಿ ಬಯೋಸ್ಪಿಯರ್ ಮೇಲೆ, ಬಯೋಸ್ಪಿಯರ್ ಅಂದರೆ ಎನ್ವಿರಾನ್ಮೆಂಟ್ ಮೇಲೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಕರೆಕ್ಟಾ? ಸೊ ಇವತ್ತು ನಾವು ಮುಂದುವರೆದು ಹಾಗಿದ್ರೆ ಮುಂದೆ ಹೇಳ್ತಾ ಹೋಗ್ತೇನೆ. ಹಾಗಿದ್ರೆ ಹೌ ಅದರ್ ಫ್ಯಾಕ್ಟರ್ಸು ಯಾವ ಥರ ಓಕೆ ಓಕೆ ಇನ್ಫ್ಲೂಯೆನ್ಸ್ ಮಾಡ್ತೈತಿ ಅಂತ ನೋಡ್ತಾ ಹೋಗೋಣಂತ. ಕ್ಲಿಯರಾ? ಸೊ ಹಾಗಿದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನನ್ನಲ್ಲಿ ಹೇಳೋದಾದ್ರೆ ರೈಟ್ ಯಾವುದಪ್ಪ ಅಂತಂದ್ರೆ, ಸೊ ನಾವು ಯಾವ್ದಾರು ಡಿಸ್ಕಷನ್ ಮಾಡಿದ್ವಿ ಹಾಗಿದ್ರೆ ಆಲ್ರೆಡಿ ಇಲ್ಲಿ. ಸೊ ವಿ ಡಿಸ್ಕಸ್ಡ್ ಅಬೌಟ್ ದಿ ರೈಟ್ ಲಿಥೋಸ್ಪಿಯರ್ ಆಗಿತ್ತೇನ್ರಪ್ಪ, ಕರೆಕ್ಟಾ? ಅದೇ ಥರನಾಗಿ ಯಾವ ಡಿಸ್ಕಷನ್ ಮಾಡಿದ್ವಪ್ಪ ನಾವು, ಪೆಡೋಸ್ಪಿಯರ್ ಆಗಿತ್ತ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದೇ ಅಟ್ಮೋಸ್ಫಿಯರ್ ಇದೆ, ಇನ್ನೊಂದು ಹಾಗಿದ್ರೆ ಹೈಡ್ರೋಸ್ಪಿಯರ್ ಇದೆಪ್ಪ, ಇನ್ನೊಂದು ಬೇಕಾದ್ರೆ ಕ್ರಯೋಸ್ಪಿಯರ್ ಇದೆ. ಹಾಗಿದ್ರೆ ಸೊ ಆಲ್ರೆಡಿ ವಿ ಹ್ಯಾವ್ ಡನ್ ಲಿಥೋಸ್ಪಿಯರ್ ಯಾವ ಥರ ಮಾಡ್ತದ, ಓಕೆ. ಅದೇ ಥರನಾಗಿ ನಿಮ್ಮ ಪೆಡೋಸ್ಪಿಯರ್ ಯಾವ ಥರ ಮಾಡೋದು. ಇವತ್ತು ಹೌ ಅಟ್ಮೋಸ್ಫಿಯರ್ ಇನ್ಫ್ಲೂಯೆನ್ಸಸ್ ನಮ್ಮ ಬಯೋಸ್ಪಿಯರ್ ಅಂತ. ಹಾಗಿದ್ರೆ ಆ್ಯಸ್ ಯೂಶುವಲ್ ನಾನು ಹೇಳ್ದಂಗೆ ಅಥವಾ ನೀವು ಕೂಡ ಇದೇ ಥರ ಓದೋದನ್ನ ಪ್ರಯತ್ನ ಮಾಡ್ರಿ. ಓಕೆ, ಸಬ್ಜೆಕ್ಟ್ಸ್ ಬಿಕಮ್ ವೆರಿ ಈಸಿ ಅಂತ ಹೇಳಿ ಕರಿತೀನಿ. ಕರೆಕ್ಟ್? ಅಟ್ಮೋಸ್ಫಿಯರ್ ಫಸ್ಟ್ ಆ್ಯಸ್ ಯೂಶುವಲ್ ಏನು ಗೊತ್ತಿರಬೇಕಂತ ಹೇಳಿನಪ್ಪ ನಾನು ನಿಮಗೆ. ಫಸ್ಟು ದ ಮೋಸ್ಟ್ ಇಂಪಾರ್ಟೆಂಟು ಮೀನಿಂಗ್ ಬಗ್ಗೆ ಗೊತ್ತಿರಬೇಕು. ಕರೆಕ್ಟ್? ಅಟ್ಮೋಸ್ಫಿಯರ್ ದಟ್ ಮೀನ್ಸ್ ಅಂತ ಏರ್ ಅಟಮ್ಸ್, ಏರ್ ಪಾರ್ಟಿಕಲ್ಸ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಅಟ್ಮೋಸ್ಫಿಯರ್ ಅಂದ್ರೆ ಏನಂದ್ರೆ ಯೂಶ್ವಲಿ ಆಗಿದ್ರೆ ಸರ್ಫೇಸ್ ಅನ್ನು ತಗೊಳ್ಳೋಣ. ರೈಟ್? ಹಾಗಿದ್ರೆ ಈ ಸರ್ಫೇಸ್ ಇಂದ ಯೂಶ್ವಲಿ ರೈಟ್ ವಾಟ್ ವಿ ಬಿಲೀವ್ ಅಂದ್ರೆ ಫ್ರಮ್ 100 ಕಿಲೋಮೀಟರ್, ರೈಟ್? ಈ ಜಸ್ಟ್ ಐಮ್ ರೈಟಿಂಗ್ ಹಿಯರ್ 100 ಕಿಲೋಮೀಟರ್ ಏನಿದೆಯಲ್ಲ, ಈ ಸ್ಪೇಸ್ ಅನ್ನ ಯೂಶ್ವಲಿ ವಿ ಕಾಲ್ ಎಸ್ ಅಟ್ಮೋಸ್ಫಿಯರ್. ಸೊ ಇದನ್ನ ವಿ ನಾರ್ಮಲಿ ಕಾಲ್ ಎಸ್ ಔಟರ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ರೈಟ್? ಇದನ್ನು ಬೇಕಾದ್ರೆ ನಾವು ಸ್ಟಡಿ ಮಾಡಲಿಕ್ಕೆ ಬೇಕಾದ್ರೆ ಇದನ್ನು ಕಾಸ್ಮಾಲಜಿ ಅಂತ ಕರೆಯೋಣ ಇಲ್ಲಿ. ಓಕೆ, ನಾನು ಫಂಡಮೆಂಟಲ್ಸ್ ಆಫ್ ಜಾಗ್ರಫಿಯಲ್ಲಿ ನೋಡ್ಬೇಕು ಇಲ್ಲಿ. ಲೈಕ್ ಪ್ಲಾನೆಟ್ಸ್ ಅಂದ್ರೆ ಏನು, ಡ್ವಾ ಪ್ಲಾನೆಟ್ಸ್ ಅಂದ್ರೆ ಏನು, ಓಕೆ. ನಿಮ್ಮ ಏನು ಅಗೇನ್ ಬರ್ತಕ್ಕಂತಹ ನಿಮ್ಮ ವಾಟ್ ಐ ಸೇ ದಟ್ ಅಸ್ಟರಾಯ್ಡ್ಸ್ ಅಂದರೆ ಏನು, ಕಾಮೆಟ್ಸ್ ಅಂದರೆ ಏನು, ರೈಟ್? ಮಿಟಿಯೋರೈಟ್ಸ್ ಅಂದರೆ ಏನು, ಓಕೆ. ವಾಟ್ ಯು ಮೀನ್ ಬೈ ನ್ಯೂಕ್ಲಿಯರ್ ಫ್ಯೂಷನ್, ಓಕೆ. ಈ ಥರ ಕಾಸ್ಮೊಲಾಜಿಕಲ್ ಫ್ಯಾಕ್ಟರ್ಸ್ ಅನ್ನು ಇನ್ಕ್ಲೂಡಿಂಗ್ ಅಪ್ಕಿ ದ ಥಿಯೋರಿ ಆಫ್ ರಿಲ್ಯಾಟಿವಿಟಿ ಆ್ಯಂಡ್ ಸ್ಪೆಷಲ್ ಥಿಯೋರಿ ಆಫ್ ರಿಲ್ಯಾಟಿವಿಟಿ ಆಫ್ ದಿ ಐನ್ಸ್ಟೀನ್. ಸೊ ರೈಟ್, ಇವುಗಳನ್ನ ಯೂಶ್ವಲಿ ಸ್ಟಡಿ ಮಾಡ್ತೀವಿ ವಿತ್ ಅಗೇನ್ ಸ್ಪೆಷಲ್ ರೆಫರೆನ್ಸ್ ಟು ದಿ ನ್ಯೂಟ್ರಿನೋಸ್. ಕರೆಕ್ಟ್ರಾ? ಸೊ ನ್ಯೂಟ್ರಿನೋಸ್ ಬಗ್ಗೆ ಇಲ್ಲಿ ಓದ್ತೀವಿ. ಅದೇ ಥರನಾಗಿ ಗ್ರಾವಿಟೇಷನಲ್ ವೇವ್ಸ್ ಬಗ್ಗೆ ಓದ್ತೀವಿ. ಕರೆಕ್ಟ್ರಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂದರೆ ದಟ್ಸ್ ಅ ಗಾಡ್ ಪಾರ್ಟಿಕಲ್ಸ್, ಇನ್ನೊಂದು ಗೋಸ್ಟ್ ಪಾರ್ಟಿಕಲ್ಸ್. ಯೂಶ್ವಲಿ ವಿ ನಾರ್ಮಲಿ ವಿ ಡಿಸ್ಕಸ್ ಇನ್ ದಿಸ್ ಕಾಂಟೆಕ್ಸ್ಟ್ ಆ್ಯಂಡ್ ವಿಲ್ ಓಕೆ ನೋಡೋಣ ಅದು ಮುಂದೆ. ಬಟ್ ಇಲ್ಲಿ ನಾವು ಹಾಗಿದ್ರೆ ಹೌ ಅಟ್ಮೋಸ್ಫಿಯರ್ ಇನ್ಫ್ಲೂಯೆನ್ಸಸ್ ದಿ ಬಯೋಸ್ಫಿಯರ್ ಅಂತ ಹೇಳಿ ನೋಡ್ತಾ ಇದ್ವಿ. ಕರೆಕ್ಟಾ? ಹಾಗಾದ್ರೆ ಮೀನಿಂಗ್ ಏನಾಗಿದ್ರೆ ವಾಟ್ ಯು ಮೀನ್ ಬೈ ಅಟ್ಮೋಸ್ಫಿಯರ್ ಅಂತ ಕೇಳಿದ್ರೆ, ಅಟ್ಮೋಸ್ಫಿಯರ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಬ್ಲಾಂಕೆಟ್ ಆಫ್ ಏನಾಗಿದ್ರೆ ಇಟ್ಸ್ ಅ ಏರ್ ಪಾರ್ಟಿಕಲ್ಸ್, ರೈಟ್? ಬೀಟ್ ಅಪ್ ಕಿ ಆಕ್ಸಿಜನ್, ನೈಟ್ರೋಜನ್, ಸೊ ಬೇರೆ ಬೇರೆ ಏನೇನಿದಾವೆ ಸೊ ಇವೆಲ್ಲವನ್ನು ಕೂಡ ವಿ ಕಾಲ್ ಆಸ್ ದ ಓಕೆ ಈ ಜೋನ್ ಅನ್ನ ಆಫ್ ದ ಏರ್, ಸೊ ಏನು ಕರಿತೀವಿ ನಾವು ಇಲ್ಲಿ ಅಟ್ಮೋಸ್ಫಿಯರ್ ಅಂತ ಹೇಳಿ ಕರಿತೀವಿ. ಫಸ್ಟ್ ಪಾಯಿಂಟ್. ಹಾಗೆ ಸೆಕೆಂಡ್ ಹಾಗಿದ್ರೆ ಹೌ ಅಟ್ಮೋಸ್ಫಿಯರ್ ಇಂಪ್ಯಾಕ್ಟ್ಸ್. ಹಾಗಿದ್ರೆ ಯಾವ ಥರ ಅಟ್ಮೋಸ್ಫಿಯರ್ ಇಂಪ್ಯಾಕ್ಟ್ ಮಾಡ್ತದೆ ಅಂತ ಗೊತ್ತಾಗಬೇಕಂದ್ರೆ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್. ಕರೆಕ್ಟ್ರಾ? ನಮಗೆ ಫ್ಯಾಕ್ಟರ್ಸ್ ಯಾವ್ಯಾವ ಇದಾವೆ ಅಂತ ಗೊತ್ತಾಯಿತು ಅಂದರೆ ಆಟೋಮೆಟಿಕಲಿ ವಿಲ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಕರೆಕ್ಟಾ? ಹಾಗಾದ್ರೆ ಫಸ್ಟ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಅಟ್ಮೋಸ್ಫಿಯರ್ ಅಂತ ಬಂದರೆ ಓಕೆ ಫಸ್ಟ್ ಪಿಲ್ಲರೇ ಯಾವುದು ಅಂದರೆ ಆ್ಯಸ್ ಯೂಶ್ವಲ್ ನಮಗೆ ಗೊತ್ತಿರ್ತೈತಿ. ಫಸ್ಟ್ ಯಾವುದು ಅಂದರೆ ಟೆಂಪರೇಚರ್ ಅಂತ. ಕರೆಕ್ಟ್? ಟೆಂಪ್ರೇಚರ್ ಯಾವ ಥರ ಸರ್ ಹಾಗಿದ್ರೆ? ಟೆಂಪ್ರೇಚರು ಮತ್ತು ಬಯೋಸ್ಪಿಯರ್ ಹೆಂಗೆ ರಿಲೇಷನ್ಶಿಪ್ ಇದೆ ಅಂದರೆ ಫಸ್ಟ್ ಇಂಪಾರ್ಟೆಂಟು ಫೋಟೋಸಿಂಥಸಿಸ್. ಯೂಶ್ವಲಿ ನಾವೇನೇ ಒಂದು ಹೇಳಬೇಕು ಅಂತ ಅಂದ್ರೆ ರೈಟ್, ಈ ಫೋಟೋಸಿಂಥಸಿಸ್ ಬಗ್ಗೆ ನಾವು ಟೆಂಪ್ರೇಚರ್ ಬಗ್ಗೆ ಹೇಳ್ತೀವಿ ಅಂದ್ರೆ ನಮ್ಮ ಕಣ್ಣಿಗೆ ಬರ್ತಕ್ಕಂಥ ಫಸ್ಟ್ ಯಾವುದು ಅಂದರೆ ಈ ಫೋಟೋಸಿಂಥಸಿಸ್. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ಟೆಂಪ್ರೇಚರ್ ಜಾಸ್ತಿ ಇದ್ದಂಗೆ ಫೋಟೋಸಿಂಥಸಿಸ್ ಜಾಸ್ತಿ ಅಂತ ಯೂಶ್ವಲಿ ಹೇಳ್ತೀವಿ. ಇಟ್ ಡಸಂಟ್ ಮೀನ್ 80°C 90°. ಇಲ್ಲಿ ಓಕೆ ಮೋರ್ ಅಂದರೆ ಯೂಶ್ವಲಿ ಇಟ್ಸ್ ಆಪ್ಟಿಮಮ್ ಅಂತ ಅರ್ಥ ಆಯ್ತು, 35 to 40°. ಯಾಕಂದ್ರೆ ಇದನ್ನು ನೀವು ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀನಿ ಅಂದರೆ ದಟ್ಸ್ ಅ ಶೆಲ್ಫೋರ್ಡ್ ಲಾ ಆಫ್ ಟಾಲರೆನ್ಸ್ ಅಂತ ಹೇಳಿ ಬರ್ತೈತಿ. ಫಾರ್ ಎಕ್ಸಾಂಪಲ್ ಇಫ್ ಯು ಗೋ ಫಾರ್ ದಿಸ್ ಇಸ್ ಅ ಫ್ಯಾಕ್ಟರ್ಸ್. ಯಾವುದೋ ಒಂದು ಫ್ಯಾಕ್ಟರ್ ತಗೊಳ್ಳಿ, ದ ಫ್ಯಾಕ್ಟರ್ನ ಒಂದು ಸ್ಟೇಟ್ ಅನ್ನು ತಗೊಳ್ಳೋಣ ಇಲ್ಲಿ. ಕರೆಕ್ಟಾ? ಇಲ್ಲಿ ನಿಮ್ಮ ಬಯೋಡೈವರ್ಸಿಟಿ ನೋಡ್ತಾ ಹೋಗ್ರಿ. ಫಾರ್ ಎಕ್ಸಾಂಪಲ್ ಜಸ್ಟ್ ಇಫ್ ಐ ಸೇ ದಟ್ ನೋಡಿ ಇಲ್ಲಿ ಟೆಂಪ್ರೇಚರ್ ಏನೈತಿ ಬಹಳ ಕಮ್ಮಿ ಐತಿ. ಹಾಗಾಗಿ ಇದನ್ನ ನೀವು ಬೇಕಾದ್ರೆ ಇಟ್ಸ್ ಅ ಗ್ರಾಫ್ ಆಫ್ ಸ್ಪೀಶೀಸ್ ಅಂತ ತಗೊಳ್ಳೋಣ. ಯಾವುದಿದು? ಗ್ರಾಫ್ ಆಫ್ ಸ್ಪೀಶೀಸ್. ಹಾಗೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್ ತಗೊಳ್ಳಿ. ಎಕ್ಸಾಂಪಲ್ ಟೆಂಪ್ರೇಚರ್ ಕಮ್ಮಿ ಇದ್ದಾಗ ಆ ಓಕೆ ನಿಮ್ಮ ಏನಿದೆ ಸ್ಪೀಶೀಸ್ ಆಗಿದ್ರೆ ಬಹಳ ಕಮ್ಮಿ ಐತಿ. ಕರೆಕ್ಟಾ? ಅಂದ್ರೆ ಬಯೋಡೈವರ್ಸಿಟಿ ಬಹಳ ಕಮ್ಮಿ ಐತಿ. ಓಕೆ, ಸೊ ಅದೇ ಥರ ಸ್ವಲ್ಪ ಟೆಂಪ್ರೇಚರ್ ಎಲ್ಲಿ ಜಾಸ್ತಿ ಐತಿ ಅಂದರೆ ಅಥವಾ ಎಲ್ಲಿ ನಿಮ್ಮ ಬಯೋಡೈವರ್ಸಿಟಿ ಅಥವಾ ನಿಮ್ಮ ಸ್ಪೀಷಿಯೇಷನ್ ಜಾಸ್ತಿ ಐತಿ ಅಂದರೆ ಅದು ಟೆಂಪ್ರೇಚರ್ ಇಸ್ ಆಪ್ಟಿಮಮ್.
ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅದಾದ ನಂತರ ಸೊ ಏನಾಗ್ತಾ ಐತಿ ಅಂತಂದಾಗ ಸೊ ರೈಟ್ ಇಸ್ ಅಗೇನ್ ಇಟ್ ಇಸ್ ಆಟೋಮೆಟಿಕ್ಲಿ ಏನಾಗ್ತಾ ಐತಿ ಅಂತಂದಾಗ ಎಸ್ ಬಯೋಡೈವರ್ಸಿಟಿ ಏನಾಗುತ್ತೆ ಅಂದರೆ ಅಗದಿ ಜಾಸ್ತಿ ಆದರೂ ಡೇಂಜರ್, ಓಕೆ ಅಗದಿ ಕಡಿಮೆ ಆದರೂ ಕೂಡ ಡೇಂಜರ್. ಹಾಗೆ ನಾವು ಶೆಲ್ಫೋರ್ಡ್ ಲಾ ಆಫ್ ಟಾಲರೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ನಾನು ಯಾವಾಗಲೂ ನಾನು ಹೇಳ್ತಾ ಇದ್ದಾಗ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಫೋಟೋಸಿಂಥಸಿಸ್ಸು ಜಾಸ್ತಿ ಇರುತ್ತೆ ಅಂದಾಗ ನೀವು ಅನ್ಕೋಬೇಕು ಎಸ್ ಸರ್ ಈಸ್ ಟಾಕಿಂಗ್ ಆಪ್ಟಿಮಮ್ ಟೆಂಪರೇಚರ್ ಅಂತ. ಹಾಗಾಗಿ ಎಲ್ಲೆಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತಲ್ಲ ಫೋಟೋಸಿಂಥಸಿಸ್, ಹಾಗಾಗಿ ಎಲ್ಲೆಲ್ಲಿ ಫೋಟೋಸಿಂಥಸಿಸ್ ಜಾಸ್ತಿ ಇರುತ್ತಲ್ಲ ಓಕೆ आपके ದ ಆ್ಯನುಲರ್ ರಿಂಗ್ ದ ಆ್ಯನುಲರ್ ಸೊ ರಿಂಗ್ ಡೆವಲಪ್ಮೆಂಟ್ ಹೇಗಿರುತ್ತೆ ತುಂಬ ಸ್ಟ್ರಾಂಗ್ ಇರುತ್ತೆ. ಆ ಆ್ಯನುಲರ್ ರಿಂಗ್ ಎಷ್ಟು ಸ್ಟ್ರಾಂಗ್ ಆಗಿ ಬೆಳೆಯುತ್ತಲ್ಲ ಅಷ್ಟು ಅದೇನಾಗುತ್ತೆ ಹಾಗಿದ್ರೆ ಇಟ್ ಬಿಕಮ್ಸ್ ದಿ ಹಾರ್ಡ್. ಹಾಗಾಗಿ ಯೂಶ್ವಲಿ ಟೆಂಪರೇಚರ್ ಜಾಸ್ತಿ ಇದ್ದಲ್ಲಿ ವಿ ಫೈಂಡ್ ದಿ ಹಾರ್ಡ್ವುಡ್ ಸ್ಪೀಷೀಸ್. ಆಮೇಲೆ ಇನ್ನೊಂದು ಟೆಂಪರೇಚರ್ ಜಾಸ್ತಿ ಇತ್ತು ಅಂತ ಅಂದ್ರೆ ಅಲ್ಲಿ ಹಾಗಿದ್ರೆ ದ ಸಾಯಿಲ್ ಕ್ಯಾಪಿಲರಿ ಆಕ್ಷನ್ ಕೂಡ ಜಾಸ್ತಿ ಆಗ್ತದೆ ಅಲ್ಲಿ. ಅದು ಯಾವಾಗ ಯಾವಾಗ ಕ್ಯಾಪಿಲರಿ ಆಕ್ಷನ್ ಜಾಸ್ತಿ ಇರುತ್ತಲ್ಲ ಹಾಗೆ ಅಲ್ಲಿ ಚಾನ್ಸಸ್ ಆಫ್ ಆಪ್ಕಿ ಸೆಲನೈಸೇಷನ್ ಅದು ಸಲೈನ್ ಸಾಯಿಲ್ ಬಹಳ ಇರ್ತೈತಿ. ಈ ಸಲೈನ್ ಸಾಯಿಲ್ ಕೂಡ ಡಾಮಿನೇಟ್ ಆದರೆ ಇಟ್ ಕ್ಯಾನ್ ಬಿ ವಾಟ್ ಆಪ್ಕಿ ಅಲ್ಕಲಿನ್ ಸಾಯಿಲ್ ಕೂಡ ಆಗ್ತಕ್ಕಂಥ ಚಾನ್ಸ್ ಇದೆ, ವಿಚ್ ಇಸ್ ಅ ವೆರಿ ಡೇಂಜರಸ್. ವಿ ಕಾಲ್ ದಟ್ ಆಸ್ ಅ ಕಂಕರ್ ಸ್ಟೋನ್. ಹಾಗಾಗಿ ಟೆಂಪ್ರೇಚರ್ ರೈಟ್. ಆಮೇಲೆ ಟೆಂಪ್ರೇಚರ್ ಬಗ್ಗೆ ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸನ್ನು ಹೇಳೋದಾದ್ರು ಯೂಶ್ವಲಿ आपका सी ಸರ್ಫೇಸ್ ಟೆಂಪರೇಚರ್ ಅಥವಾ ನಿಮ್ಮ ಇಂಡಿಯನ್ ಓಷನ್ಸ್ ಟೆಂಪರೇಚರ್ ಏನಿದೆ ಸೊ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸಸ್ ನಮ್ಮ ಇಂಡಿಯನ್ ದ ಲೈಫ್ ಲೈನ್ ಅಂತ ಹೇಳಿ ಕರಿತೀವಿ ಇಂಡಿಯನ್ ಮಾನ್ಸೂನ್ ಮೇಲೆ ಕೂಡ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಮಾಡ್ತೈತಿ. ಹಾಗಾಗಿ ಏನಾದರೂ ಇಫ್ ಇಟ್ ಕ್ರಾಸಸ್ ಅರೌಂಡ್ 200 ವ್ಯಾಟ್ಸ್ಗಿಂತ ಟೆಂಪರೇಚರ್ ಜಾಸ್ತಿ ಆಯಿತು ಅಂದರೆ ಅಸ್ಯೂಮ್ ಮಾಡ್ಕೊಳ್ಳಿ ದೇರ್ ವಿಲ್ ಬಿ ಡಿಲೇ ಇನ್ ಮಾನ್ಸೂನ್, ರೈಟ್? ಡಿಲೇ ಇನ್ ಮಾನ್ಸೂನ್ ಅಥವಾ ಆ ಮಾನ್ಸೂನ್ ಆಗದೆ ಇರ್ತಕ್ಕಂಥ ಚಾನ್ಸ್ ಬಹಳ ಐತಿ. ಅಂದರೆ ಆನ್ಸೆಟ್ ಆಫ್ ಮಾನ್ಸೂನ್ ಮೇಲೆ ಇಟ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಟೆಂಪ್ರೇಚರ್ ಇದು ಕೂಡ ಮಾನ್ಸೂನ್ ಅಂದರೆ ನಿಮಗೆ ಗೊತ್ತೈತಿ ದ ಮಾನ್ಸೂನ್ ಮೀನ್ಸ್ ಅಗೇನ್ ಹ್ಯಾಸ್ ವಿ ಸೇ ದ ವೆಸಿಟೇಷನ್ ಅಥವಾ ಫ್ಲೋರಾ ಆ್ಯಂಡ್ ಫೌನಾ ಆ್ಯಂಡ್ ಫಂಗಾ ಅಂತ ಹೇಳ್ಕೊಂಡಿದ್ರೆ ನಾರ್ಮಲ್ ಅದು ಹೇಳ್ಬೋದು. ಹಾಗಾಗಿ ಇದು ಕೂಡ ಅಂದರೆ ಹೌ ದ ಅಟ್ಮಾಸ್ಫಿಯರ್ ಇಂಪ್ಯಾಕ್ಟಿಂಗ್, ಕರೆಕ್ಟಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ರೈಟ್ ಟೆಂಪ್ರೇಚರ್ ಅಂತ ತೆಗೆದುಕೊಂಡು ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾನು ಇಲ್ಲಿ ಹೇಳಬೇಕಾಗ್ತದೆ ಅದಕ್ಕೆ ಗ್ಲೋಬಲ್ ಅಥವಾ ಕ್ಲೈಮೇಟ್ ಫೋರ್ಸಿಂಗ್ಸ್ ಅಂತ ಹೇಳಿ ಕರಿತೀನಿ ನಾನಿಲ್ಲಿ ಅದಕ್ಕೆ ಕ್ಲೈಮೇಟ್ ಫೋರ್ಸಿಂಗ್ಸ್. ಈ ಕ್ಲೈಮೇಟ್ ಫೋರ್ಸಿಂಗ್ಸ್ ಅಂದ್ರೆ ಏನು ಅಂತಂದಾಗೆ ಕೆಲವೊಂದು ಏನು ಮಾಡ್ತವೆ ಅಂತಂದಾಗೆ ಫಾರ್ ಎಕ್ಸಾಂಪಲ್ ಓಕೆ ಅವು ನಾವು ಎಂತ ಕರಿತೀವಿ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳಿ ಕರಿತೀವಿ, ಕರೆಕ್ಟ್ರಾ? ಗ್ರೀನ್ ಹೌಸ್ ಗ್ಯಾಸಸ್ ಆದರೂ ಕರೀರಿ ಅಥವಾ ಸಮ್ ಓಲ್ಟೈಲ್ ವೊಲಟೈಲ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಕೂಡ ಕರಿತೀವಿ ನಾವಿಲ್ಲಿ. ಫಾರ್ ಎಕ್ಸಾಂಪಲ್ ಅದು ಬೀಟ್ ಅಪ್ಕಿ ಓಕೆ ನಾಕ್ಸ್ ಇರ್ಬೋದು ಅಥವಾ ಸಾಕ್ಸ್ ಇರ್ಬೋದು. ಸೊ ಇವೆಲ್ಲವೂ ಕೂಡ ಬರ್ತಿರ್ತವೆ. ಇವನ್ ಓಝೋನ್ ಬರೋದಿಲ್ಲ ಬಿಕಾಸ್ ಅದು ಸೆಕೆಂಡರಿ ಆಗ್ತದೆ, ಫೈನ್. ಓಕೆ ಇವೆಲ್ಲ ಏನಂತ ಕರಿತೀವಿ ಇವು ನಾರ್ಮಲಿ ಇದು ಪ್ರೈಮರಿ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಅದೇ ಥರ ಸೆಕೆಂಡರಿ ಪೊಲ್ಯೂಟೆಂಟ್ಸ್ ಆಗಿರ್ತಕ್ಕಂತಹ ಯಾವುದು ಗ್ರೌಂಡ್ ಲೆವೆಲ್ ಅಥವಾ ಟ್ರಪೋಸ್ಫಿಯರಿಕ್ ಓಝೋನ್ ಅಥವಾ ಗ್ರೌಂಡ್ ಲೆವೆಲ್ ಓಝೋನ್ ಇರ್ಬೋದು. ಓಕೆ आपका जो फोटो केमिकल स्मोक, ರೈಟ್? ಫೋಟೋ ಕೆಮಿಕಲ್ ಸ್ಮೋಕ್, ಇದಕ್ಕೆ ಇನ್ನೊಂದು ಹೆಸರೇನು ಇಂಡಿಯಾದಲ್ಲಿ ಆಗೋದಕ್ಕೆ ಫೋಟೋ ಕೆಮಿಕಲ್ ಸ್ಮೋಕ್ ಅಥವಾ ಇದನ್ನು ವಿ ಕಾಲ್ ಆಸ್ ಆಫ್ಕಿ ಲಾಸ್ ಏಂಜಲೀಸ್, ರೈಟ್? ಲಾಸ್ ಏಂಜಲೀಸ್ ಸ್ಮಾಗ್ ಅಂತ ಕೂಡ ಕರಿತೀವಿ ನಾವು, ರೈಟ್? ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕಂದ್ರೆ ದ ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್ ಅಂತ ಹೇಳಿ ಕರಿತೀವಿ, ರೈಟ್? ಬೇಕಾದರೆ ಇನ್ನೊಂದು ನಿಮ್ಮ ಎಸಿಡ್ ರೈನ್ ಏನಿದೆ, ರೈಟ್? ದ ಎಸಿಡ್ ರೈನ್ ಕೂಡ ಇಟ್ಸ್ ಸೆಕೆಂಡರಿ. ಇವೆಲ್ಲವೂ ಕೂಡ ದ ಬೆಸ್ಟ್ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಸೆಕೆಂಡರಿ ಪೊಲ್ಯೂಷನ್ ಅಥವಾ ಸೆಕೆಂಡರಿ ಪೊಲ್ಯೂಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಕ್ಲೈಮೇಟ್ ಫೋರ್ಸಿಂಗ್ಸ್ ಏನು ಮಾಡ್ತೀವಿ ಅಂದರೆ ನಾರ್ಮಲಿ ಆ್ಯಕ್ಚುಲಿ ಏನಾಗಬೇಕು ಅಂದರೆ ಸರ್ಫೇಸ್ ಅಂತ ತೊಗೊಳ್ಳಿ, ಇದನ್ನು ನೀವು ಬೇಕಾದರೆ ಕರ್ಮನ್ ಲೇಯರ್ ಅಂತ ತೊಗೊಳ್ಳಿ, ರೈಟ್? ಈಗ ಫಾರ್ ಎಕ್ಸಾಂಪಲ್ आपका जो सन ಇದೆ ದ ಮೇನ್ ಸೋರ್ಸ್ ಆಫ್ ಹೀಟ್ ಅಥವಾ ಎನರ್ಜಿ ನಮಗೆ ಸನ್ನು. ಈ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಯಾನಿ ಇನ್ಸಾಲೇಷನ್ ಸೊ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಏನಾಗುತ್ತೆ ಅಂದರೆ ಇಟ್ ಹ್ಯಾಸ್ ಟು ಹೀಟ್ ಆಗಿ ಬಟ್ ಏನಾಗಬೇಕಪ್ಪ ಹಾಗಿದ್ರೆ ಇಟ್ ಹ್ಯಾಸ್ ಟು ಗೋ ಔಟ್ ಅಲ್ವಾ, ಈ ಥರ ಸ್ಪೇಸಿಗೆ ಹೋಗ್ಬೇಕು, ಔಟರ್ ಸ್ಪೇಸ್ಗೆ. ದೆನ್ ಇಟ್ ಈಸ್ ಕಾಲ್ಡ್ ದ ಬಜೆಟ್, ದಟ್ ಇಸ್ ಅ ನಾರ್ಮಲಿ ಹೀಟ್ ಬಜೆಟ್ ಅಂತ ಹೇಳಿ ಕರಿತೀವಿ. ಬಟ್ ವಾಟ್ ಹ್ಯಾಪನ್ಸ್ ಈಸ್ ಈ ಕ್ಲೈಮೇಟ್ ಫೋರ್ಸಿಂಗ್ಸ್ ಏನಿದಾವಲ್ಲ ಈ ನಾರ್ಮಲಿ ಕ್ಲೈಮೇಟ್ ಫೋರ್ಸಿಂಗ್ಸ್ ಏನು ಮಾಡ್ತವೆ ಅಂದರೆ ನಾರ್ಮಲಿ ದೇ ಟ್ರೈ ಟು ರೈಟ್ ಕ್ಯಾಚ್ ದೀಸ್ ಪೊಲ್ಯೂಟೆಂಟ್ಸ್, ರೈಟ್? ಹಾಗಾದರೆ ಈ ಪೊಲ್ಯೂಟೆಂಟ್ಸ್ ಏನು ಮಾಡ್ತವೆ ಓಕೆ ಯೂಶ್ವಲಿ ಈ ರೇಡಿಯೇಷನ್ ಅನ್ನೋದು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಏನು ಕರಿತೀವಿ ದ ಲಾಂಗ್ ವೇವ್ಸು. ಸೊ ಇವುಗಳನ್ನ ಏನು ಮಾಡಲ್ಲ ದೇ ಟ್ರೈ ಟು ರೈಟ್ ರಿಟೈನ್. ಸೊ ಅವು ಏನು ಮಾಡ್ತಾವೆ ಇಲ್ಲಿ ರಿಟೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾವೆ. ಸೊ ಹ್ಯಾಸ್ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗಿಬಿಡ್ತೈತಿ. ಸೊ ಹಾಗಾಗಿ ಡೆಫಿನೆಟ್ಲಿ ಇಟ್ ವಿಲ್ ಕಾಸ್ ಸಮ್ ಕೈಂಡ್ ಆಫ್ ಇದು ನಾವು ಇಲ್ಲಿ ವಿ ಕ್ಯಾನ್ ಕಾಸ್ ದ ಲೈಟ್ ಪೊಲ್ಯೂಷನ್. ಓಕೆ ಲೈಟ್ ಪೊಲ್ಯೂಷನ್ ಅಂತಂದರೆ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗುಡ್. ಹಾಗಾಗಿ ನಾವು ಡಾರ್ಕ್ ಸ್ಕೈ ರಿಸರ್ವ್ ಅಂತ ಪ್ರೋಗ್ರಾಮನ್ನು ತೊಗೊಬಂದಿದ್ದೀವಿ, ಕರೆಕ್ಟ್? ಡಾರ್ಕ್ ಸ್ಕೈ ರಿಸರ್ವ್ಸು ಡಾರ್ಕ್ ಸ್ಕೈ ಪಾರ್ಕ್ಸ್ ಅಂತ ಹೇಳಿ. ಬಟ್ ಲೈಟ್ ಪೊಲ್ಯೂಷನ್ಗೆ ಕಾರಣ ಆಗ್ತದೆ. ಹಾಗಾಗಿ ಇವನ್ ಇಟ್ ಓಕೆ ಅಡ್ವಾನ್ಸ್ಲಿ ಅಫೆಕ್ಟ್
ಯಾವುದಕ್ಕೆ ಅಫೆಕ್ಟ್ ಮಾಡ್ತೈತಿ ಅಂದರೆ ನಮ್ಮ ಬೋತ್ ಫ್ಲೋರಾ ಆ್ಯಂಡ್ ಫೌನಾ. ಯಾಕೆ ಕೆಲವೊಂದು ಪ್ಲ್ಯಾಂಟ್ಗಳು ಕೂಡ ಬಹಳ ಸೆನ್ಸಿಟಿವ್ ಆಗಿರ್ತವೆ, ಅನಿಮಲ್ಲು ಕೂಡ ಸೆನ್ಸಿಟಿವ್ ಆಗಿರ್ತವೆ. ಹಾಗೆ ಎಂಟೈರ್ಲಿ ನಿಮ್ಮ ಆ ಬಯೋಡೈವರ್ಸಿಟಿ ಬ್ಯಾಲೆನ್ಸ್ ಒಳಗೆ ಪ್ರಾಬ್ಲಮ್ ಬರ್ತಕ್ಕಂಥ ಚಾನ್ಸ್ ಇದೆ. ಸೊ ಹಾಗಾಗಿ ವಿ ಶುಡ್ ಸೇ ದಿಸ್, ಹೇಗೆ ಹೌ ದಿ ಪಾಸಿಟಿವ್ ಕ್ಲೈಮೇಟ್ ಫೋರ್ಸಿಂಗ್ಸ್ ಡೇಂಜರಸ್ ಟು ದಿಸ್ ಆಫ್ ಯುವರ್ ಬಯೋಸ್ಪಿಯರ್. ಹಾಗಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ಹೇಗೆ ಹೌ ದಿ ಟೆಂಪರೇಚರ್ ಇಂಪ್ಯಾಕ್ಟ್ ಮಾಡ್ತದೆ ಅಂತ. ಅರ್ಥ ಆಯ್ತಲ್ಲ. ಸೊ ಅದೇ ರೀತಿಯಾಗಿ ಇದೇ ಟೆಂಪ್ರೇಚರು ಸೊ ಮುಂದೆ ಮತ್ತೆ ಯಾವುದಕ್ಕೆ ಪರಿಣಾಮ ಬೀರ್ಬೋದು ಸರ್ ಅಂತ ಕೇಳಿದ್ರೆ ನನಗೆ, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿ ಪ್ರೆಷರ್ ಬೆಲ್ಟ್ಸ್ ಏನೈತಲ್ಲ ಅದ್ರ ಮೇಲೂ ಕೂಡ ಡೆಫಿನೆಟ್ಲಿ ಅಫೆಕ್ಟ್ ಮಾಡ್ತೈತಿ. ಓಕೆ, ಆ ಪ್ರೆಷರ್ ಬೆಲ್ಟ್ಸ್ಗೆ ಮೇನ್ ಸೋರ್ಸ್ ಈ ಟೆಂಪ್ರೇಚರು. ಹಾಗೆ ಟೆಂಪ್ರೇಚರಲ್ಲಿ ವೇರಿಯೇಷನ್ ಆಯಿತು ಅಂದರೆ ಪ್ರೆಷರ್ ಬೆಲ್ಟ್ಸಲ್ಲಿ ಕೂಡ ವೇರಿಯೇಷನ್ ಆಗ್ತದೆ. ಟ್ರಸ್ಟ್ ಮೀ, ಅರ್ಥ ಮಾಡ್ಕೊಳ್ರಿ. ಹಾಗಿದ್ರೆ ಪ್ರೆಷರ್ ಬೆಲ್ಟ್ ಮೇಲೆ ಅಫೆಕ್ಟ್ ಆಯಿತು ಅಂದ್ರೆ ಓಕೆ, ಸೋ ಮೆನಿ आपका जो ओके व्हाट आई से दैट द क्लाइमेटिक सिस्टम्स ಕೊಲ್ಯಾಪ್ಸ್ ಆಗ್ತವೆ, ರೈಟ್. ಕ್ಲೈಮೆಟಿಕ್ ಸಿಸ್ಟಮ್ಸ್ ವಿಲ್ ಕೊಲ್ಯಾಪ್ಸ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಅದು ನಿಮ್ಮ ರೈಟ್ ಬಿ ಇಟ್ ಅಪ್ ಗಿವ್ಸ್ ಅ ವಾರ್ಮ್, ಓಕೆ ಓಕೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಎಸ್ ವಾರ್ಮ್, ಓಕೆ ವಾರ್ಮ್ ಟೆಂಪರೇಟ್ ವೆಸ್ಟ್ ಮಾರ್ಜಿನ್ ಕ್ಲೈಮೇಟ್ ಇರ್ಬೋದು, ಅಥವಾ ನಿಮ್ಮ ಮೆಡಿಟರೇನಿಯನ್ ಕ್ಲೈಮೇಟ್ ಇರ್ಬೋದು, ಅದು ನಿಮ್ಮ आपकी जो ಈಸ್ಟ್ ಮಾರ್ಜಿನ್ ಓಕೆ ವಾರ್ಮ್ ಟೆಂಪರೇಟ್ ಕ್ಲೈಮೇಟ್ ಅಥವಾ ನಿಮ್ಮ ಚೈನಾ ಟೈಪ್ ಕ್ಲೈಮೇಟ್ ಇರ್ಬೋದು. ಸೊ ದೇ ಡೆಫಿನೆಟ್ಲಿ ಅಡ್ವಾನ್ಸ್ಲಿ ಅಫೆಕ್ಟ್ ಆಗ್ತವೆ. ಸೊ ಅಗೈನ್ ಡೆಫಿನೆಟ್ಲಿ ಅಲ್ಲಿ ಅದು ಆ ಥರ ಅಫೆಕ್ಟ್ ಆಗ್ತಾ ಐತೆ ಅಂದರೆ ಡೆಫಿನೆಟ್ಲಿ ಅಲ್ಲಿ ಅಪ್ಪ ನಿಮ್ಮ ಸೊ ಪ್ರೆಸಿಪಿಟೇಷನ್ ಮೇಲೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇದು ಅಫೆಕ್ಟ್ ಮಾಡ್ತದೆ. ಸೊ ಹ್ಯಾಸ್ ಡೈರೆಕ್ಟ್ಲಿ ಇಟ್ ಅಫೆಕ್ಟ್ಸ್ ದಿ ಬಯೋಡೈವರ್ಸಿಟಿ. ಹಾಗೆ ನಾನು ಹೇಳಿದೆ ಇಟ್ಸ್ ಲೈಕ್ ಎ ಟೆಲಿಕನೆಕ್ಷನ್, ಕರೆಕ್ಟ್. ಸೊ ಟೆಲಿಕನೆಕ್ಷನ್ ಅಂದ್ರೆ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸಮಥಿಂಗ್ ಒನ್ ಮೆಕ್ಯಾನಿಸಮ್ ಈಸ್ ಅಕರಿಂಗ್ ಸಮ್ವೇರ್, ರೈಟ್. ಇಲ್ಲಿ ಫಾರ್ ಎಲ್ಲೋ ಆಸ್ಟ್ರೇಲಿಯಾದಲ್ಲಿ ಒಂದು ಮೆಕ್ಯಾನಿಸಮ್ ಆಗ್ತಾ ಇತ್ತು, ಬೀಟ್ ಅದು ಅಟ್ಮಾಸ್ಫಿಯರಿಕ್ ಇರಲಿ, ಓಷನೋಗ್ರಫಿಕ್ ಇರಲಿ, ಅಥವಾ ವಾಟ್ ಎವರ್ ದ ಕೈಂಡ್ ಆಫ್ ದಿ ಓಕೆ ಮೆಕ್ಯಾನಿಸಮ್ ಇಟ್ ಈಸ್. ಬಟ್ ಇದು ಏನಾಗುತ್ತೆ ಅಂದರೆ ಓಕೆ ಇಟ್ ವಿಲ್ ಬ್ರಿಂಗ್ ಸಮ್ ರೆಫರ್ಕೇಶನ್ಸ್ ಓಕೆ ಆನ್ ಹೋಲ್ ಗ್ಲೋಬ್, ಎಂಟೈರ್ ಜಗತ್ ಮೇಲೆ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಇವು ಏನಾದರೂ ಸ್ವಲ್ಪ ಓಕೆ ಮಿಸ್ಮ್ಯಾಚ್ ಆಯಿತು ಅಂದರೆ ಡೆಫಿನೆಟ್ಲಿ ಅದು ನಮ್ಮ ಕ್ಲೈಮೇಟ್ ಮೇಲೂ ಕೂಡ ಪ್ರಾಬ್ಲಮ್ ಬರ್ತಕ್ಕಂಥ ಚಾನ್ಸ್ ಇದೆ. ಒಂದು ಎರಡನೇದು ಏನಾಗುತ್ತೆ ಅಂತ ಅಂದಾಗ ಯೂಶ್ವಲಿ ಪ್ರೆಷರ್ ಬೆಲ್ಟ್ಸ್ ವೇರಿಯೇಷನ್ ಆದರೆ ಡೆಫಿನೆಟ್ಲಿ ಅಪ್ಕೋರ್ಸ್ ಫ್ರಂಟ್ಸ್ ವಿಲ್ ಬಿಕಮ್ ವೆರಿ ವೀಕ್. ಓಕೆ, ಫ್ರಂಟ್ಸು ವೀಕ್ ಆಯಿತು ಅಂತ ಅಂದಾಗೆ ಓಕೆ ದೆರ್ ಇಸ್ ಅ ಓಕೆ ಫ್ರಂಟಲ್ ರೈನ್ಫಾಲ್ ಆಗ್ತಾ ಇತ್ತು, ಆ ಫ್ರಂಟಲ್ ರೈನ್ಫಾಲ್ ಮೇಲೂ ಕೂಡ ಪರಿಣಾಮ ಬೀರ್ತದೆ. ಹಾಗಾಗಿ ಇದು ಕೂಡ ಡೈರೆಕ್ಟ್ಲಿ ಬಯೋಡೈವರ್ಸಿಟಿ ಆಫ್ ದಿ ಓಕೆ ನಿಮ್ಮ ಹೈಯರ್ ಲ್ಯಾಟಿಟ್ಯೂಡ್ಸ್ ಏನಿದೆ ಅದು ಅಫೆಕ್ಟ್ ಆಗ್ತದೆ. ಒಂದು ಎರಡನೇದು ಏನಾಗ್ತೈತಿ ಅಂತ ಅಂದಾಗ ರೈಟ್ ನಿಮ್ಮ ಟೆಂಪರೇಟ್ ಸೈಕ್ಲೋನ್ಸು ವಿಲ್ ಬಿ ಗೆಟ್ ಎಫೆಕ್ಟೆಡ್, ರೈಟ್. ಟೆಂಪರೇಟ್ ಸೈಕ್ಲೋನ್ಸ್ಗೂ ಕೂಡ ಇದು ಬಹಳ ತೊಂದರೆ ಕೊಡ್ತದೆ. ಆ ಟೆಂಪರೇಟ್ ಸೈಕ್ಲೋನ್ಸ್ ಆರ್ ಲೈಫ್ ಲೈನ್ ಆಫ್ ಯುನೋ ನಿಮ್ಮ ಓಕೆ ವಾಟ್ ಐ ಸೇ ದಟ್ ನಿಮ್ಮ ಓಕೆ ಇದು ಹೈಯರ್ ಲ್ಯಾಟಿಟ್ಯೂಡ್ಸು. ಹಾಗಾಗಿ ಅಲ್ಲಿ ಕೂಡ ಬಯೋಡೈವರ್ಸಿಟಿ ಕ್ಯಾನ್ ಬಿ ಗೆಟ್ ಅಫೆಕ್ಟೆಡ್. ಹಾಗಿದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಹೇಳಿದ್ದೀನಿ ಹೋದ ಕ್ಲಾಸ್ ಒಳಗೆ ಓಕೆ ಇಲ್ಲಿ ಏನಾದರೂ ಟೆಂಪರೇಚರ್ ಮೀನ್ಸ್ ರೈನ್ಫಾಲ್ ಮೀನ್ಸ್ ಡೆಫಿನೆಟ್ಲಿ ಲೀಚಿಂಗ್ ಮೇಲೆ ಪ್ರಾಬ್ಲಮ್ ಬೀಳ್ತದೆ. ಲೀಚಿಂಗ್ ಅಂದರೆ ಸಾಯಿಲ್ आपकी ಪೆಡೋಜೆನಿಸಿಸ್ ಏನೈತಿ ಅಥವಾ ಸಾಯಿಲ್ ಹಾರಿಜನೈಸೇಷನ್ ಅಂತ ಏನು ಕರಿತೀವಿ ಅದ್ರ ಮೇಲೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದು ಇಂಪ್ಯಾಕ್ಟ್ ಮಾಡೇ ಮಾಡ್ತೈತಿ. ಓಕೆ, ಇದು ಒಂದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಲಿ ಹೇಳಬೇಕು ಅಂತಂದರೆ ಎಸ್ ಮತ್ತು ಎಸ್ ಜೆಟ್ ಸ್ಟ್ರೀಮ್ಸ್, ಇದು ಬಹಳ ಮ್ಯಾಟ್ರ್ ಆಗ್ತದೆ. ಯಾಕೆ ಬಿಕಾಸ್ ಆಫ್ ದ ಜೆಟ್ ಸ್ಟ್ರೀಮ್ಸು ಇಂಡಿಯಾದಲ್ಲಿ ವಿ ಹ್ಯಾವ್ ರೈಟ್ ದ ವಿಂಟರ್ ರೈನ್ಫಾಲ್ ಇನ್ ನದರ್ನ್ ಇಂಡಿಯಾ, ದಟ್ಸ್ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ನೇಮ್ ಒಳಗಿದಾವೆ. ರೈಟ್, ಇದೇ ಜಸ್ಟ್ ಸ್ಟ್ರೀಮ್ಸ್ ಇಂದ ಇಂಡಿಯನ್ ಮಾನ್ಸೂನ್ ಗೆಟ್ ಬಿ ಪಾಸಿಟಿವ್ಲಿ ಅಫೆಕ್ಟೆಡ್, ಕರೆಕ್ಟ್. ಲೈಕ್ ವೆಸ್ಟರ್ಲಿ ಸಾರಿ ಟ್ರಾಪಿಕಲ್ ಈಸ್ಟರ್ಲಿ ಜಸ್ಟ್ ಸ್ಟ್ರೀಮ್ಸ್ ಏನಿದಾವಲ್ಲ ಅದು ಇದು ಅಪ್ಕಿ ವೆಸ್ಟರ್ಲಿ ಜಸ್ಟ್ ಸ್ಟ್ರೀಮ್ಸ್ ಇಂದ ಬರ್ತದೆ. ಸೊ ಇಲ್ಲಿ ಸೊ ಹಾಗಿದ್ರೆ ಜಸ್ಟ್ ಸ್ಟ್ರೀಮ್ಸ್ ವೀಕ್ ಆಗ್ತವೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಜಸ್ಟ್ ಸ್ಟ್ರೀಮ್ ಬಗ್ಗೆ ನಾನು ಹೇಳಬೇಕು ಅಂದರೆ ಓಕೆ ಏನಾದರೂ ನಿಮ್ಮ ಜಸ್ಟ್ ಸ್ಟ್ರೀಮ್ಸ್ ಏನಾದರೂ ವೀಕ್ ಆಯಿತು ಅಂದರೆ ದ ಪೋಲಾರ್ ವರ್ಟೆಕ್ಸ್ ಏನಿದೆ ಅಲ್ವಾ, ಆ ವರ್ಟೆಕ್ಸು ದೇ ಕ್ಯಾನ್ ರೀಚ್ ಓಕೆ ಅಪ್ಕಿ ಸದರ್ನ್ ರೀಸನ್ಸ್. ಸದರ್ನ್ ಅಂದರೆ ನಾರ್ಮಲಿ ಈಗ ಫಾರ್ ಎಕ್ಸಾಂಪಲ್ಲು 66 ಡಿಗ್ರಿ ನಾರ್ತ್ ಅಲ್ಲದ ಅಂದರೆ ಓಕೆ ಆ ವರ್ಟೆಕ್ಸ್ ಕ್ಯಾನ್ ರೀಚ್ ಅಪ್ ಟು ಓಕೆ 40 to 50 ಡಿಗ್ರಿ ಓಕೆ ಲ್ಯಾಟಿಟ್ಯೂಡ್ವರೆಗೂ ರೀಚ್ ಆಗ್ಬೋದು. ದಟ್ ಮೀನ್ಸ್ ದಿಸ್ ಏರಿಯಾಸ್ ವಿಲ್ ಎಕ್ಸ್ಪೀರಿಯನ್ಸ್ ವೆರಿ ಸಿವಿಯರ್ ವೆದರ್ ಕಂಡೀಷನ್ಸ್ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದು ಪೋಲಾರ್ ವರ್ಟೆಕ್ಸ್ ಸ್ಟ್ರಾಂಗ್ ಆಯಿತು ಅಂತಂದರೆ ಡೆಫಿನೆಟ್ಲಿ ನಿಮ್ಮ ದ ಓಝೋನ್ ಡಿಪ್ಲೀಷನ್ನು ಅಗೇನ್ ಏನಾಗ್ಬೋದಾಗಿದ್ರೆ ಅಗ್ರವೇಟ್ ಆಗ್ಬೋದು. ಯಾಕಂದ್ರೆ ಇತ್ತೀಚೆಗೆ 9 ಪ್ಲಾನೆಟರಿ ಬೌಂಡ್ರೀಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ನಮ್ಮ ಕ್ಲೈಮೇಟಾಲಜಿಸ್ಟು. ಅದ್ರೊಳಗೆ ಈ ಓಝೋನು ಹೀಲ್ ಆಗ್ತಾ ಐತಿ ಅಂದರೆ ಅದು ಹೀಲ್ ಅಂತಂದ್ರೆ ಏನಾಗಿದ್ರೆ ಆ ಡಿಪ್ಲೀಷನ್ ಏನಿತ್ತು ಆ ಒಂದು ಡೆನ್ಸಿಟಿ ಆಫ್ ಓಝೋನ್ ಏನಿತ್ತಲ್ಲ ಗಿವನ್ ಕಾಲಮಲ್ಲಿ ಏನಾಗ್ತದೆ ಇಂಪ್ರೂವ್ ಆಗ್ತೈತಿ ಅಂತ ಹೇಳ್ಯಾರ. ಬಟ್ ಈ ಥರ ಆಯಿತು ಅಂದರೆ ಕಂಡೀಷನ್ಸು ಮತ್ತೆ ಏನಾಗ್ಬೋದಾಗಿದ್ರೆ ಇಟ್ ಕ್ಯಾನ್ ಬಿ ಮತ್ತೆ ಯಾಕೆ ಡಿಟಿಯರೇಟಿಂಗ್ ಕಂಡೀಷನ್ ಆಗ್ತಕ್ಕಂತಹ ಚಾನ್ಸ್ ಐತಿ. ಹಾಗಾಗಿ ಈ ಟೆಂಪ್ರೇಚರು ಜಸ್ಟ್ ಇಮೇಲ್ ಮೇಲೆ ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪರಿಣಾಮ ಬೀರುತ್ತೆ. ಅವುಗಳು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮತ್ತೆ ಯಾವುದ್ರ ಮೇಲೆ ಪರಿಣಾಮ ಬೀರ್ತೈತೆ ಅಂದರೆ ನಮ್ಮ ಬಯೋಸ್ಪಿಯರ್ ಮೇಲೆ ಅಂದರೆ ಎನ್ವಿರಾನ್ಮೆಂಟ್ ಮೇಲೆ ಅಂತ ಹೇಳಿ ಗೊತ್ತಿಲ್ಲ.
ರೈಟ್. ಅಷ್ಟೇ ಅಲ್ಲದೆ ಸೊ ಮತ್ತೆ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತಂದಾಗ ರೈಟ್ ನಿಮ್ಮ ಬೇರೆ ಬೇರೆ ಅಪ್ಗೆ ಓಕೆ ಟೆಂಪರೇಚರ್ ಸಿಸ್ಟಮ್ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಹ್ಯಾಸ್ ಯೂಶುವಲ್ ನಾವು ನೋಡಿದ್ರೆ ರೈಟ್ ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ ಓಕೆ ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ಇನ್ವರ್ಷನ್ನು ನೋಡಿ ಬಹಳ ಓಕೆ ಈ ಟೆಂಪ್ರೇಚರ್ ಇನ್ವರ್ಷನ್ ಎಷ್ಟಿರಬೇಕು ಅಷ್ಟೇ ಇರಬೇಕು. ಬಹಳ ಸ್ಟ್ರಾಂಗ್ ಆಯಿತು ಅಂದರೂ ಕೂಡ ಡೇಂಜರ್ ಆಗ್ತದೆ. ಓಕೆ ಸಿವಿಯರ್ ಏನೋ ದ ಕೋಲ್ಡ್ ಕಂಡೀಷನ್ಸ್ ನಾವು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆಗ್ತದೆ. ದಟ್ ಮೀನ್ಸ್ ಸಿವಿಯರ್ ಕಂಡೀಷನ್ ಅಂತಂದಾಗ ಡೆಫಿನೆಟ್ಲಿ ಅಲ್ಲಿ ಕ್ಲೈಮೇಟು ಇಂಬ್ಯಾಲೆನ್ಸ್ ಆಗೈತಿ ಅಂತ. ಹಾಗೆ ಈ ಟೆಂಪ್ರೇಚರ್ ಇನ್ವರ್ಷನ್ ಅಥವಾ ರೇಡಿಯೇಷನ್ ಇನ್ವರ್ಷನ್ ಏನಾದರೂ ಸ್ಟ್ರಾಂಗ್ ಆಯಿತು ಅಂದ್ರೆ ಡೆಫಿನೆಟ್ಲಿ जो again the pollutants will reach the ground level under ಓಕೆ ದ ಫ್ಯೂಮಿಗೇಷನ್ ಒಳಗೆ. ಹಾಗಾದ್ರೆ ಡೆಫಿನೆಟ್ಲಿ ಏನಾಗ್ಬೋದು ಹಾಗಿದ್ರೆ ದ ಡೆಲ್ಲಿ ಲೈಕ್ ಸಿಚುವೇಶನ್ಸ್ ಅನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ. ಸೊ ಎಂಟೈರ್ಲಿ ನಿಮ್ಮ ಫ್ಲೋರಾ ಆ್ಯಂಡ್ ಫೌನಾ ಇಸ್ ಆ್ಯಕ್ಚುಲಿ ಗೆಟ್ಸ್ ಅಫೆಕ್ಟೆಡ್ ಬೈ ಆಲ್ ದೀಸ್ ರೀಸನ್ಸ್. ಹಾಗಾಗಿ ಕ್ಲೈಮೇಟ್ ಎಂಬತಕ್ಕಂಥದ್ದು ಅಟ್ಮಾಸ್ಫಿಯರ್ ಎಂಬತಕ್ಕಂಥದ್ದು ಬಹಳ ಮ್ಯಾಟ್ರ್ ಆಗ್ತದೆ. ಹಾಗಾಗಿ ಫಸ್ಟ್ ಇನ್ನೂ ಹೇಳ್ತಾ ಹೋಗ್ಬೋದು, ಜಸ್ಟ್ ನಿಮಗೆ ಬೇಸಿಕ್ ಗೊತ್ತಿರಲಿ ಅಂತ ಹೇಳಿದ್ರೆ ಫಸ್ಟು ಟೆಂಪರೇಚರ್ ಕ್ಲೈಮೇಟ್ ಅಂದ್ರೆ ಕರೆಕ್ಟಾ. ಸೊ ಎರಡನೇದಾಗಿ ಇಂಪಾರ್ಟೆಂಟ್ ಆಗಲಿ ನಾನು ಹೇಳಬೇಕು ಅಂತಂದಾಗ ಯೂಶ್ವಲಿ ರೈಟ್ ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದಪ್ಪ ಅಂತಂದಾಗ ಎಸ್ ಟೆಂಪ್ರೇಚರ್ ಹಾಗೆ ರೈನ್ಫಾಲ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ರೈಟ್ ರೈನ್ಫಾಲ್ ಅಂತ ಅಂದಾಗ ಯೂಶ್ವಲಿ ಇಟ್ ಕಾಸಸ್ ವಾಟ್ ಲೀಚಿಂಗ್ ಕರೆಕ್ಟಾ. ಸೊ ರೈನ್ಫಾಲ್ ಅಂತ ಅಂದ್ರೆ ಅಗೇನ್ ಯು ಕ್ಯಾನ್ ಸೇ ದಟ್ ಬಯೋಡೈವರ್ಸಿಟಿ. ಹಾಗಿದ್ರೆ ಈ ಬಯೋಡೈವರ್ಸಿಟಿ ಅಂದ್ರೆ ಅಗೇನ್ ಇಂಟರಾಕ್ಷನ್ ಬೇರೆ ಬೇರೆ ಬರ್ತದೆ. ಎಲ್ಲಿ ಜಾಸ್ತಿ ಏನು ಬಯೋಡೈವರ್ಸಿಟಿ ಇರುತ್ತೆ ದೇರ್ ವಿಲ್ ಬಿ ಮೋರ್ ಸಿಂಬಯೋಟಿಕ್ ರಿಲೇಶನ್ಶಿಪ್ಸ್ ಅಂತ ಹೇಳಿ ಕರಿತೀನಿ. ಸಿಂಬಯೋಟಿಕ್ ರಿಲೇಶನ್ಶಿಪ್ಸ್, ಸಿಂಬಯೋಟಿಕ್ ಅಂತಂದ್ರೆ ಸ ಇಂಟರಾಕ್ಷನ್ ಅಂತ ಕರಿತೀವಿ. ಬೇಟ್ ಅಗೇನ್ ಓಕೆ ದಸ್ ಮ್ಯೂಚುವಲಿಸಮ್ ಇರ್ಬೋದು. ಮ್ಯೂಚುವಲಿಸಮ್ ಅಂದ್ರೆ ಇಲ್ಲೊಂದು ಸ್ಪೆಷಸ್ ಆ ರಿಲೇಶನ್ಶಿಪ್ ಎರಡಕ್ಕೂ ಕೂಡ ಇಲ್ಡ್ ಮಾಡ್ತೈತಿ. ಅಥವಾ ಸಮ್ ಟೈಮ್ ಇಟ್ ಕ್ಯಾನ್ ಬಿ ಲೈಕ್ ದಿಸ್ ರೈಟ್. ಸಾರಿ ದಿಸ್ ಕ್ಯಾನ್ ಬಿ ಎಸ್ ಓಕೆ ಕೆಲವೊಬ್ಬರಿಗೆ ಪಾಸಿಟಿವ್ ಇದೆ, ಕೆಲವೊಬ್ಬರಿಗೆ ನಾಟ್ ಗುಡ್ಡು ಪ್ಯಾರಾಸಿಟಿಸಮ್ ಅನ್ನಿ ಅಥವಾ ಪ್ರಿಡೇಷನ್ ಅಂತ ಹೇಳಿ ಕರೀರಿ. ಸಮ್ ಟೈಮ್ ರೈಟ್ ದಿಸ್ ಇಸ್ ಅಗೇನ್ ಐ ಕ್ಯಾನ್ ಟೆಲ್ ಯು ಓಕೆ ಕಾಂಪಿಟೇಷನ್ ಅನ್ನು ಇದನ್ನು ಯು ಕ್ಯಾನ್ ಗೋ ವಿತ್ ದಿ ಗಾಸಿಲಾ ಕರೆಕ್ಟಾ. ಇದನ್ನು ನಾವು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಥ್ರೂ ದಿ ಗಾಸಿಲಾ ಮೂಲಕ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇಂಟರಾಕ್ಷನ್ ಅನ್ನು ಹೇಳಬೇಕಂದ್ರೆ ದಿಸ್ ಇಸ್ ಅ ಒನ್ ಅಗೇನ್ ವಿ ಕ್ಯಾನ್ ಸೇ ಇಟ್ಸ್ ಅ ಕಮೆನ್ಸಲಿಸಮ್ ಅಂತ ಕರಿತೀವಿ. ಆ್ಯಂಡ್ ಅದೇ ರೀತಿಯಾಗಿ ವಿ ಕ್ಯಾನ್ ಗೋ ವಿತ್ ದಿ ಅಮೆನ್ಸಲಿಸಮ್. ಸೊ ಇವೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ಯುನೋ ಇಂಟರಾಕ್ಷನ್ಸ್ ಅನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಎಲ್ಲ ಇಂಟರಾಕ್ಷನ್ ಎಲ್ಲಿ ಪಾಸಿಬಲ್ ಇದೆ ಸರ್ ಅಂತ ಕೇಳಿದ್ರೆ ಓಕೆ ವೇರ್ ಮೋರ್ ರೈನ್ಫಾಲ್ ಇದೆ ಅಥವಾ ವೇರ್ ಮೋರ್ ಲೀಚಿಂಗ್ ಪಾಸಿಬಲ್ ಇದೆ ಅಥವಾ ವೇರ್ ಮೋರ್ ಬಯೋಡೈವರ್ಸಿಟಿ ಜಾಸ್ತಿ ಇದೆ ಅಲ್ಲಿ ಈ ಸಿಂಬಾಯೋಟಿಕ್ ರಿಲೇಶನ್ಶಿಪ್ಸು ಡಾಮಿನೇಟ್ ಮಾಡ್ತಾವ. ದಟ್ ಮೀನ್ಸ್ ಸಿಂಬಾಯೋಟಿಕ್ ರಿಲೇಶನ್ಶಿಪ್ ಅಂತ ಅಂದಾಗ ದೇರ್ ಇಸ್ ಅ ವೆರಿ ದ ಅರ್ತ್ ಇಸ್ ಕನ್ಸಿಡರ್ಡ್ ಹ್ಯಾಸ್ ದಿ ವಾಟ್ ಐ ಸೇ ದಟ್ ಅಪ್ಕಿ ಅಂಡರ್ ದ ಗಿಯಾ ಓಕೆ. ಸೊ ಸಾರಿ ದಿಸ್ ಇಸ್ ನಾಟ್ ಲೈಕ್ ದಿಸ್ ಓಕೆ. ಸೊ ಗಯಾ ಹೈಪಾಥಿಸಿಸ್ ಪ್ರಕಾರ ಸೊ ವೈ ಅರ್ತ್ ಈಸ್ ಗೋಲ್ಡಿ ಲಾಕ್ಸ್ ಅಂತ ಕೇಳಿದ್ರೆ ಬಿಕಾಸ್ ರೀಸನ್ ಈಸ್ ಓಕೆ ವಿ ಹ್ಯಾವ್ ಅ ಬ್ಯಾಲೆನ್ಸ್ಡ್ ಇಂಟರಾಕ್ಷನ್ आपकी जो मैनकाइंड ಅದು ಓಕೆ ಬಯೋಟಿಕ್ ಆ್ಯಂಡ್ ಓಕೆ ಯಾಕೆಂದರೆ ಬಯೋಟಿಕ್ ಏನಿದಾವೆ ಅಂದರೆ ದರ್ ಆ್ಯಕ್ಚುಲಿ ವೆರಿ ಗುಡ್ ರಿಲೇಶನ್ಶಿಪ್ ವಿತ್ ದಿ ಬಯೋಟಿಕ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುನೋ. ಸೊ ವೆನ್ ವಿ ಟಾಕ್ ಅಬೌಟ್ ದಿ ರೈನ್ಫಾಲ್ ಹಾಗೆ ಲೀಚಿನ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ನೆಕ್ಸ್ಟ್ ಬಯೋಡೈವರ್ಸಿಟಿ ಆ್ಯಂಡ್ ಸಿಂಬಯೋಟಿಕ್ ರಿಲೇಶನ್ಶಿಪ್ ಕೂಡ ಗೊತ್ತಾಯಿತು. ಬಯೋಡೈವರ್ಸಿಟಿ ಮತ್ತೆ ಯು ಕ್ಯಾನ್ ಗೋ ಫಾರ್ ದಿ ಅಲ್ಲಿ ಬಹಳ ಕೀ ಓಕೆ ವಾಟ್ ಐ ಸೇ ದಟ್ ಕೀ ಸ್ಟೋನ್ ಸಾರಿ ದ ವೆರಿ ದ ಪ್ರೈಮರಿ ಓಕೆ ಪ್ರಿಡೇಟರ್ಸ್ ಇರ್ತಾರೆ ಅಥವಾ ಹರ್ಬಿವರ್ಸ್ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಇನ್ ಆರ್ಡರ್ ಟು ಕಂಟ್ರೋಲ್ ದೆಮ್ ಸೊ ವಿ ನೀಡ್ ದ ಟಾಪ್ ಪ್ರಿಡೇಟರ್ಸ್ ಲೈಕ್ ಕೀಸ್ಟೋನ್ ಸ್ಪೀಸೀಸ್ ಬಗ್ಗೆ ನಾವಿಲ್ಲಿ ಗೊತ್ತಿರಬೇಕಾಗ್ತದೆ. ಸೊ ಹೀಗೆ ಡಿಫ್ರೆಂಟ್ ಕೈಂಡ್ಸ್ ಮೇಲೆ ನಮ್ಮಲ್ಲಿ ಇಟ್ಟ ಬಹಳ ಇಂಪ್ಯಾಕ್ಟನ್ನು ಬೀರ್ತದೆ. ಅರ್ಥ ಆಯ್ತು. ಆಮೇಲೆ ಅಟ್ಮಾಸ್ಫಿಯರ್ ಅಂತಂದರೆ ಮತ್ತೆ ಯು ಕ್ಯಾನ್ ಗೋ ವಿತ್ ದಿ ಓಕೆ ಜೋ ಹ್ಯೂಮಿಡಿಟಿ ಇರ್ಬೋದು ರೈಟ್. ಹ್ಯೂಮಿಡಿಟಿ ಇರ್ಬೋದು ದಟ್ಸ್ ಆಲ್ಸೋ ಮ್ಯಾಟರ್ಸ್ ಎ ಲಾಟ್ ರೈಟ್. ಸೊ ಇವೆಲ್ಲವೂ ಕೂಡ ಓಕೆ ವಿ ಕ್ಯಾನ್ ಸೇ ದಟ್. ಆಮೇಲೆ ಇನ್ನೊಂದು ಅಟ್ಮಾಸ್ಫಿಯರ್ ಅಂತ ಅಂದಾಗ ನಾನು ಹೇಳಿದೆ ಇವನ್ ಇಟ್ ಹ್ಯಾಸ್ ಅ ಇನ್ಫ್ಲೂಯೆನ್ಸ್ ಆನ್ ದಿ ನಿಮ್ಮ ಲ್ಯಾಂಡ್ ಫಾರ್ಮ್ಸ್ ಮೇಲೆ, ಅದೇ ಥರ ನಿಮ್ಮ ಓಷನೋಗ್ರಫಿ ಮೇಲೆ ರೈಟ್. ಅದೇ ಥರ ನಿಮ್ಮ ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಕೂಡ ಓಕೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇನ್ಫ್ಲೂಯೆನ್ಸನ್ನು ಮಾಡ್ತದೆ. ಲ್ಯಾಂಡ್ ಫಾರ್ಮ್ಸ್ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಹೇಳಿದೆ ನೆಕ್ಸ್ಟ್ ಕ್ಲಾಸ್ ಒಳಗೆ. ಹಾಗಿದ್ರೆ ಹೌ ದಿ ಓಷನೋಗ್ರಫಿಕ್ ಮೆಕ್ಯಾನಿಸಮ್ಸು ವುಡ್ ಬೆನಿಫಿಟ್ ಅಥವಾ ಹಾರ್ಮ್ ದಿ ಬಯೋಸ್ಪಿಯರ್ ಅಂತ ಅಂದಾಗ ನಮ್ಮ ಎನ್ವಿರಾನ್ಮೆಂಟ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಅಂತ. ಹಾಗಿದ್ರೆ ಅರ್ಥ ಆಯಿತು ಅನ್ಕೋತೀನಿ. ಹಾಗೆ ವಾಟ್ ಈಸ್ ದ ಕನ್ಕ್ಲೂಷನ್ ಈ ಕ್ಲಾಸ್ ಒಳಗೆ ಅಂತ ಹೇಳಿದರೆ ಹಾಗಿದ್ರೆ ಹೌ ದ ಬಯೋಸ್ಪಿಯರ್ ಇಸ್ ಅಫೆಕ್ಟೆಡ್ ಥ್ರೂ ದಿ ಅಟ್ಮಾಸ್ಫಿಯರ್ ಅಂತ ಅಂದರೆ ಇನ್ ದ ಫಾರ್ಮ್ ಆಫ್ ಟೆಂಪ್ರೇಚರ್ ಅಂತ ಹೇಳಿ ಕರಿತೀನಿ. ಇನ್ನೊಂದು ಫಾರ್ಮ್ ಆಫ್ ದಿ ರೈನ್ಫಾಲು ಓಕೆ. ಅದೇ ರೀತಿಯಾಗಿ ಇನ್ನೊಂದು ಫಾರ್ಮ್ ಆಫ್ ಅಗೇನ್ ಬಯೋಡೈವರ್ಸಿಟಿ ಅಂತ ಅಂದಾಗೆ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ ಹೇಳಿ ಸೊ ನಿಮಗೆ ಗೊತ್ತಿರಬೇಕಾಗ್ತದೆ. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಪ್ಪ, ಚೆನ್ನಾಗಿ ಓದ್ರಿ. ಥ್ಯಾಂಕ್ ಯು.